ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೂ ಯೂಸುಫ್ ಸೈನ್ಸ್ ಫ್ಯಾಕ್ಟರಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಕೆಸೆಟ್ಗೆ ಸಂಬಂಧಿಸಿದಂತೆ ಜನರಲ್ ಪೇಪರ್ 1ಗೆ ಸಂಬಂಧಿಸಿದಂತೆ ಯೂನಿಟ್ 10 ಹೈಯರ್ ಎಜುಕೇಶನ್ ಸಿಸ್ಟಮ್ ಅನ್ನು ನೋಡ್ಕೊತಾ ಇದ್ವಿ. ಅದರಲ್ಲಿ ಬರುವಂತಹ ಮೊದಲನೇ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮೊದಲನೇ ಪಾರ್ಟ್ ಬೇಕಾದರೆ ನಮ್ಮ ಯೂಸುಫ್ ಸೈನ್ಸ್ ಫ್ಯಾಕ್ಟರಿ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಕೆಸೆಟ್ ಪ್ಲೇಲಿಸ್ಟ್ನಲ್ಲಿ ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಿಸಿದಂತೆ ಪಾರ್ಟ್ 1 ಭಾಗವು ಅಲ್ಲಿ ಇರ್ತದೆ. ಈಗ ಇದು ನೆಕ್ಸ್ಟ್ ಪಾರ್ಟ್ 2ಗೆ ಸಂಬಂಧಿಸಿದಂತೆ ಈ ಪಾರ್ಟ್ 2ಗೆ ಸಂಬಂಧಿಸಿದಂತೆ ನಾವು ಇವತ್ತಿನ ದಿನ ನೋಡಿಕೊಳ್ಳೋಣ. ನನ್ನ ಹೆಸರು ಬಂದ್ಬಿಟ್ಟು ಯೂಸುಫ್ ಎಂ ಅಂತ. ಒಂದು MSc ಫಿಸಿಕ್ಸ್ ಕಂಪ್ಲೀಟ್ ಆಗಿದೆ. 6 ವರ್ಷಗಳ ಕಾಲ ಟೀಚಿಂಗ್ನಲ್ಲಿ ಅನುಭವ ಇದೆ. ನಾನು ಕೂಡ ಒಬ್ಬ ಶಿಕ್ಷಕನಾಗುವ ಕನಸನ್ನು ಕಂಡಿದ್ದೀನಿ. ಹಾಗಾದರೆ ಪಾರ್ಟ್ 2ಗೆ ಸಂಬಂಧಿಸಿದಂತೆ ಇದರಲ್ಲಿ ಬರುವಂತಹ ಸ್ವತಂತ್ರ ಭಾರತದಲ್ಲಿ ಉನ್ನತ ಕಲಿಕೆಯ ಮತ್ತು ಸಂಶೋಧನೆಯ ಉಗಮ. ಹಾಗಾದರೆ ಇದರಲ್ಲಿ ಬರುವಂತಹ ವಿಷಯವನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಹೆಡ್ಡಿಂಗು ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಏನೇನಿತ್ತು ಎಂಬುದರ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಉನ್ನತ ಶಿಕ್ಷಣ ಯಾವಾಗ ಬರ್ತಪ್ಪ ಅಂದ್ರೆ ಪ್ರೌಢ ಶಾಲೆಯ ನಂತರದಲ್ಲಿ ಪ್ರೌಢ ಶಿಕ್ಷಣದ ನಂತರ ಇದು ಉನ್ನತ ಶಿಕ್ಷಣ ವ್ಯವಸ್ಥೆ ಬರ್ತದೆ. ಅಂದ್ರೆ ಇದು 8, 9, 10 ಇದು ಪ್ರೌಢ ವ್ಯವಸ್ಥೆ. ಪ್ರೌಢ ಶಿಕ್ಷಣದಲ್ಲಿ ಅಂದ್ರೆ ಪ್ರೌಢ ಶಾಲೆ ಮುಗಿದ ನಂತರ ಈ ಉನ್ನತ ಶಿಕ್ಷಣ ವ್ಯವಸ್ಥೆ ಬರ್ತದ. ಎರಡನೇದಾಗಿ ಇದು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಶಿಕ್ಷಣವನ್ನು ಒಳಗೊಂಡಿದೆ. ನೆಕ್ಸ್ಟ್ ಇದು ಸಾಮಾನ್ಯ ಶಿಕ್ಷಣ ಹಾಗೂ ವಿಶೇಷ ಶಿಕ್ಷಣ. ಮೂರನೇದು ವೃತ್ತಿಪರ ಶಿಕ್ಷಣ. ಇವುಗಳನ್ನ ಒಳಗೊಂಡಿದೆ. ಉನ್ನತ ಶಿಕ್ಷಣ ಅನ್ನೋದು ಸಾಮಾನ್ಯ ಶಿಕ್ಷಣ, ವಿಶೇಷ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಹಾಗೂ ಸಂಶೋಧನೆ ಶಿಕ್ಷಣವನ್ನ ಒಳಗೊಂಡಿದೆ. ಸಾಮಾನ್ಯ ಶಿಕ್ಷಣ ಅಂತ ಯಾವಪ್ಪ ಅಂದ್ರೆ BA, BCom, BSc ಇವು ಸಾಮಾನ್ಯ ಶಿಕ್ಷಣ. ವಿಶೇಷ ಶಿಕ್ಷಣ ಅಂತಾರ ಎಕ್ಸಾಂಪಲ್ ಈಗ IIT. ವೃತ್ತಿಪರ ಶಿಕ್ಷಣ ಅಂತ ಯಾವಪ್ಪ ಅಂತಾರ B.Ed, ಡಿಪ್ಲೊಮಾ, ನೆಕ್ಸ್ಟ್ BE ಇಂಜಿನಿಯರಿಂಗ್. ಇವೆಲ್ಲ ಏನ್ರಿ ವೃತ್ತಿಪರ ಶಿಕ್ಷಣವನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಸಂಶೋಧನಾ ಶಿಕ್ಷಣವನ್ನ. ಈ ಸಾಮಾನ್ಯ ಶಿಕ್ಷಣ, ವಿಶೇಷ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಸಂಶೋಧನಾ ಶಿಕ್ಷಣ ಇವೆಲ್ಲಗಳನ್ನ ಉನ್ನತ ಶಿಕ್ಷಣ ಒಳಗೊಂಡಿರ್ತದ. ಹಾಗಾದ್ರೆ ನೆಕ್ಸ್ಟ್ ಉನ್ನತ ಶಿಕ್ಷಣದ ನಿಯೋಗಗಳು. ಉನ್ನತ ಶಿಕ್ಷಣದ ನಿಯೋಗಗಳು ಯಾವಪ್ಪ ಅಂದ್ರ ಮೊದಲನೇದಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳು.
ವಿದ್ಯಾಲಯಗಳು. ಎರಡನೇದಾಗಿ ರಾಜ್ಯ ವಿಶ್ವವಿದ್ಯಾಲಯಗಳು. ಮೂರನೇದಾಗಿ ಖಾಸಗಿ ವಿಶ್ವವಿದ್ಯಾಲಯಗಳು. ಇವು ಉನ್ನತ ಶಿಕ್ಷಣದ ನಿಯಮಗಳು ಆಗಿರ್ತವೆ. ಹಾಗಾದ್ರೆ ಅತಿ ಪ್ರಚಲಿತ ಇರುವಂತ ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂತಂದ್ರ ಇದು ಓಪನ್ ಯೂನಿವರ್ಸಿಟಿ. ಯಾವುದು? ಇಗ್ನೋ. IGNO. ಇಗ್ನೋ ಏನ್ರಿ? ಓಪನ್ ಯೂನಿವರ್ಸಿಟಿನ ನೋಡಿದೆ. ಇದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇದು ಆಗಿರ್ತದ. ಎಕ್ಸಾಮ್ ಒಳಗ ಅತಿ ಪ್ರಚಲಿತ ಇರುವ ವಿಶ್ವವಿದ್ಯಾಲಯ ಅಥವಾ ಅತಿ ಪ್ರಚಲಿತ ಇರುವ ಓಪನ್ ಯೂನಿವರ್ಸಿಟಿ ಯಾವಪ್ಪ ಅಂತಂದ್ರೆ ಅದು ಇಗ್ನೋ ಆಗಿರ್ತದ. ನೆಕ್ಸ್ಟ್, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿವಿಧ ಆಯೋಗಗಳು ಹಾಗೂ ಅವುಗಳ ಶಿಫಾರಸುಗಳು ಆದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿವಿಧ ಆಯೋಗಗಳು ಹಾಗೂ ಅವುಗಳ ಶಿಫಾರಸುಗಳು ಯಾವ ತರನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ವುಡ್ ಅವರ ಶಿಫಾರಸು. ವುಡ್ ಅವರ ಶಿಫಾರಸು. ಇವರು ವುಡ್ ಅನ್ನೋರೊಬ್ಬರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಬ್ಬರು ಆಗಿರ್ತಾರ. ಇವರು ವುಡ್ ಅವರು ಈ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನ್ ಆಯೋಗವನ್ನ ರಚನೆ ಮಾಡಿದ್ರು ಮತ್ತು ಅವರ ಶಿಫಾರಸುಗಳು ಯಾವ ತರನಾಗಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವತ್ತಪ್ಪ ಅಂತ 1858ರಲ್ಲಿ ತಂದ್ರು. ಪ್ರತಿ ಪ್ರಾಂತ ಇವರು ಹೇಳೋದ್ರ ಪ್ರಕಾರ, ವುಡ್ ಅವರು ಹೇಳೋ ಪ್ರಕಾರ ಪ್ರತಿ ಪ್ರಾಂತ್ಯದಲ್ಲಿ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಬೇಕು. ಇದು ಪ್ರಕಾರ. ಏನ್ರಿ ಪ್ರಾಂತ್ಯ ಅಂತಂದ್ರ ತಮ್ಮೆಲ್ಲ ಗೊತ್ತಿರೋ ಹಾಗೆ ಈ ದೊಡ್ಡ ದೇಶವನ್ನ ಸರಿಯಾಗಿ ಆಡಳಿತ ಮಾಡ್ಲಿಕ್ಕೆ ಆಗದೇ ಇರುವಂತ ಪಕ್ಷದಲ್ಲಿ ದೊಡ್ಡ ದೇಶವನ್ನ ರಾಜ್ಯಗಳನ್ನ ಜಿಲ್ಲೆಗಳನ್ನ ತಾಲೂಕುಗಳಿಂದ ಮತ್ತೆ ಹಳ್ಳಿಗಳೆಲ್ಲ ಹೆಂಗ್ ವಿಂಗಡಣೆ ಮಾಡ್ತಾರಲ್ಲ, ಈ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಏನ್ ಹೇಳ್ಬೇಡ್ರಿ ಶಿಕ್ಷಣ ಇಲಾಖೆಯನ್ನ ಸ್ಥಾಪಿಸಬೇಕಂತೇಳಿ ವುಡ್ ಅವರು ಹೇಳಿದರು. ನೆಕ್ಸ್ಟ್, ಲಂಡನ್ ಮಾದರಿಯ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳನ್ನು ಏನಪ್ಪ ಅಂತಂದ್ರ ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ ನಂತಹ ದೊಡ್ಡ ನಗರಗಳಲ್ಲಿ ಸ್ಥಾಪಿಸಿದರು. ನೆಕ್ಸ್ಟ್, ಪ್ರತಿ ಜಿಲ್ಲೆಯಲ್ಲಿ ಒಂದು ಕನಿಷ್ಠ ಸರ್ಕಾರಿ ಶಾಲೆ ಇರಬೇಕಂತಿದ್ರು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ವುಡ್ಸ್ ಅವರ ಶಿಫಾರಸು ಆಗಿತ್ತು.
ನೆಕ್ಸ್ಟ್ ಸಂಯೋಜಿತ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡಬೇಕು ಅಂತ ಶಿಫಾರಸು ಮಾಡಿದರು. ನೆಕ್ಸ್ಟ್ ಭಾರತೀಯ ಸ್ಥಳೀಯರಿಗೆ ಮಾತೃಭಾಷೆಯಲ್ಲಿ ತರಬೇತಿಯನ್ನ ನೀಡಬೇಕು ಅಂತ ಹೇಳಿದರು. ಮಹಿಳೆಯರ ಶಿಕ್ಷಣಕ್ಕೆ ನೆಕ್ಸ್ಟ್ ಮಹಿಳೆಯರ ಶಿಕ್ಷಣಕ್ಕೆ ಬೆಂಬಲ ಪ್ರಥಮವಾಗಿ ನೀಡಬೇಕು ಅಂತ ಮಹಿಳೆಯರ ಶಿಕ್ಷಣಕ್ಕೆ ಬೆಂಬಲವನ್ನ ನೀಡಬೇಕು ಎಂದು ಇವರು ಪ್ರಥಮವಾಗಿ ಶಿಫಾರಸು ಮಾಡಿದರು. ಪ್ರಥಮವಾಗಿ ಮಹಿಳೆಯರ ಶಿಕ್ಷಣಕ್ಕೂ ಬೆಂಬಲ ನೀಡಬೇಕಂತ ಹೇಳಿದರು ಅಂತ ವುಡ್ ಮಾದರಿ ಅಥವಾ ವುಡ್ ಅವರ ಶಿಫಾರಸು ಆಗಿತ್ತು. ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಬೋಧನಾ ಮಾಧ್ಯಮ ಮಾತೃಭಾಷೆ ಆಗಿರಬೇಕು. ಪ್ರಾಥಮಿಕದಲ್ಲಿ ಈಗ ಅವ್ರ ಮದರ್ ಟಂಗ್ ಯಾವ ಇರುತ್ತೆ ಅದು ಆಗಿರ್ಬೇಕು ಅಂತ ಶಿಫಾರಸು ಮಾಡಿ. ನೆಕ್ಸ್ಟ್ ಉನ್ನತ ಹಂತದಲ್ಲಿ ಇಂಗ್ಲಿಷ್ ಮಾಧ್ಯಮ ಆಗಿರಬೇಕು. ಇಂಗ್ಲಿಷ್ ಮಾಧ್ಯಮ ಆಗಿರಬೇಕು ಅಂತ ವರದಿಯ ಪ್ರಕಾರ, ಶಿಫಾರಸಿನ ಪ್ರಕಾರ ಈ ರೀತಿ ಉನ್ನತ ಶಿಕ್ಷಣ ಹಂತದಲ್ಲಿ ಶಿಫಾರಸನ್ನ ಮಾಡಿದರು. ಹಾಗಾದರೆ ನೆಕ್ಸ್ಟ್ ಎರಡನೇ ಆಯೋಗ ಯಾವ್ದಪ್ಪ? ಹಂಟರ್. ಯಾವ್ದ್ರಿ? ಹಂಟರ್ ಆಯೋಗ. ವುಡ್ ವರದಿಯ ಮೇಲೆ ವುಡ್ ವರದಿಯ ಮೇಲೆ ಸಾರ್ವಜನಿಕರಿಂದ ದೂರು ಬಂದಾಗ 1854ರಲ್ಲಿ ವೈಸರಾಯ ಲಾರ್ಡ್ ರಿಪ್ಪನ್ ಅನ್ನೋರು ಹಂಟರ್ ಆಯೋಗವನ್ನು ರಚಿಸಿದರು. ಎರಡನೇದಾಗಿ 1882ರಲ್ಲಿ ಹಂಟರ್ ನೇತೃತ್ವದಲ್ಲಿ
ಅಂತಿಮ ವರದಿ ಸಲ್ಲಿಸಲಾಯಿತು. ಅಂತಿಮ ವರದಿ ಸಲ್ಲಿಸಲಾಯಿತು. ಹಾಗಾದರೆ ಹಂಟರ್ ಆಯೋಗದ ಮುಖ್ಯ ಗುರಿಗಳು ಏನಾಗಿತ್ತು? ಹಂಟರ್ ಆಯೋಗದ ಗುರಿಗಳು. ಹಂಟರ್ ಆಯೋಗದ ಗುರಿಗಳು ಏನ್ ಹಂಟರ್ ಆಯೋಗ ಬಂತಲ್ಲ, ಯಾವ್ದಂದ್ರೆ ವುಡ್ ಅವರ ವರದಿಯ ಮೇಲೆ ದೂರು ಬಂದಾಗ ಹಂಟರ್ ಆಯೋಗ ರಚನೆ ಆದ್ಮೇಲೆ ಅದರ ಗುರಿಗಳು ಏನಾಗಿತ್ತಪ್ಪ ಅಂತಂದ್ರ, ಮೊದಲನೇದಾಗಿ ಭಾರತದಲ್ಲಿ ಶಿಕ್ಷಣದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವುದು. ಎರಡನೇದಾಗಿ ಪ್ರಾಥಮಿಕ ಶಿಕ್ಷಣದ ಮೇಲೆ, ಬಹಳಷ್ಟು ಪ್ರಾಥಮಿಕ ಶಿಕ್ಷಣದ ಮೇಲೆ ಗಮನ ಹರಿಸುವುದು. ಪ್ಲಸ್ ಬದಲಾವಣೆಯನ್ನು ತರುವುದು. ಇದು ಎರಡನೇ ಗುರಿ. ಮೂರನೇದಾಗಿ ಭಾರತದಲ್ಲಿ ಪ್ರಾಥಮಿಕ ಸ್ಥಿತಿಯನ್ನು ನೋಡುವುದು ಹಂಟರ್ ಆಯೋಗದ ಪ್ರಥಮ ಗುರಿ. ನೋಡ್ರಿ, ಪ್ರಾಥಮಿಕ ಶಿಕ್ಷಣವನ್ನ ನೋಡುವುದೇ ಅಥವಾ ಮೌಲ್ಯಮಾಪನ ಅಥವಾ ಬದಲಾವಣೆಯನ್ನ ತರುವುದೇ ಹಂಟರ್ ಆಯೋಗದ ಮೊದಲ ಗುರಿಯಾಗಿತ್ತು. ಇದು ಹಂಟರ್ ಆಯೋಗದ ಗುರಿಗಳು. ಹಾಗಾದರೆ ನೆಕ್ಸ್ಟ್ ಹಂಟರ್ ಆಯೋಗದ ಸಲಹೆಗಳೇನು? ಹಂಟರ್ ಆಯೋಗದ ಸಲಹೆಗಳು. ಹಂಟರ್ ಆಯೋಗದ ಸಲಹೆಗಳು. ಮೊದಲನೇದಾಗಿ ಪ್ರಾಥಮಿಕ ನಂತರ ಮಾಧ್ಯಮಿಕ ಶಿಕ್ಷಣವನ್ನ ಉದ್ದೇಶಿಸುವ ಸಲಹೆ ನೀಡಿತು. ಎರಡನೇದಾಗಿ ಪ್ರಾಥಮಿಕ ಶಿಕ್ಷಣದ ವಿಸ್ತರಣೆ ಪ್ಲಸ್ ಸ್ಥಳೀಯ ಭಾಷೆಗೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿತು. ಮೂರನೆಯದಾಗಿ ವಿದ್ಯಾವಂತರಿಗೆ ಕೆಳ ಹಂತದ ಸರ್ಕಾರಿ ಹುದ್ದೆಗೆ ಆದ್ಯತೆಯನ್ನು ನೀಡಿದರು. ನೆಕ್ಸ್ಟ್ ಹಿಂದುಳಿದ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನು ವಿಸ್ತರಿಸಬೇಕು ಎಂದು
ಮತ್ತು ಸಲಹೆ ನೀಡಿದರು. ನೆಕ್ಸ್ಟ್, ಗ್ರಾಮೀಣ ಶಾಲೆಗಳಲ್ಲಿ ಗೊತ್ತುಪಡಿಸಿದ ಹಣ, ಅಂದ್ರೆ ಈಗ ಅಡ್ಮಿಷನ್ಗೆ ಸ್ವಲ್ಪ ರೊಕ್ಕ ತಗೋತಾರಲ್ಲ, ಮೊದಲೆಲ್ಲ ತಗೋತಿದ್ರು, ಈಗೆಲ್ಲ ಫ್ರೀನೇ ಇದೆ ಆಲ್ಮೋಸ್ಟ್. ಗ್ರಾಮೀಣ ಶಾಲೆಗಳಲ್ಲಿ ಗೊತ್ತುಪಡಿಸಿದ ಹಣ ದುರುಪಯೋಗವಾಗಬಾರದೆಂದು ಏನ್ ಮಾಡ್ತಿದ್ರು, ನಗರ ಪ್ರದೇಶಗಳಿಗೆ ವಿಂಗಡಿಸಲು ಸಲಹೆ ನೀಡಿದರು. ನೆಕ್ಸ್ಟ್, ಹೆಣ್ಣು ಮಕ್ಕಳ ಮತ್ತು ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಗಮನ ಹರಿಸಲು ಸಲಹೆ ನೀಡಲಾಯಿತು. ಇದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಂಟರ್ ಆಯೋಗವು ನೀಡಿದ ಕೆಲವು ಸಲಹೆಗಳು. ಹಾಗಾದರೆ ನಾವು ಇವತ್ತಿನ ದಿನ ಉನ್ನತ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವುಡ್ ಅವರ ವರದಿ ಅಥವಾ ಶಿಫಾರಸು, ನೆಕ್ಸ್ಟ್ ಹಂಟರ್ ಆಯೋಗ ಇವರ ವರದಿ, ಗುರಿ, ಸಲಹೆ, ನಾವು ಇಲ್ಲಿಯವರೆಗೆ ಇವುಗಳನ್ನ ನೋಡಿಕೊಂಡೆವು. ಹಾಗಾದರೆ ಮುಂದಿನ ತರಗತಿಯಲ್ಲಿ ಬರುವಂತಹ ಇನ್ನೂ ಕೆಲವು ಶಿಫಾರಸುಗಳು, ಅವುಗಳನ್ನ ಯಾರು ಹೇಳಿದರು, ಅವರ ಶಿಫಾರಸುಗಳು ಏನಂತ ಇತ್ತು ಅನ್ನೋದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಮ್ಮ ವಿಡಿಯೋ, ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ರಿ, ಸಲಹೆಯನ್ನ ನೀಡ್ರಿ. ನಾವು ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಹೇಳ್ತಾ ಇದ್ದೇವೆ. ಆದ ಕಾರಣ ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಈ ಶಿಫಾರಸುಗಳು ತಾವೆಲ್ಲ ತಿಳಿದುಕೊಂಡಿರ್ತೀರಿ ಅಂತ ಭಾವಿಸಿ, ಹಾಗಾದ್ರೆ ನಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.